ಮಹಾ ತೀರ್ಪು ಹೊರಗೆ ಬರೋದಕ್ಕೆ ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ. ಏಕೆಂದರೆ BJPಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇದ್ದಾರೆ. ಅದು LK ಅಡ್ವಾಣಿಯವರ ಆದಿಯಾಗಿ ಮುರಳಿ ಮನೋಹರ್ ಜೋಶಿಯವರು, ಉಮಾಭಾರತಿಯವರು, ಕಲ್ಯಾಣ್ ಸಿಂಗ್ ಅವರು, ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. 32 ಜನ ಆರೋಪಿಗಳು ಇದೀಗ ಖುದ್ದು ಹಾಜರಿದ್ದಾರೆ. ಅದರಲ್ಲಿ 26 ಜನ ಅದೇ CBI ವಿಶೇಷ ನ್ಯಾಯಾಲಯದ ಒಳಗಡಿದ್ದಾರೆ. ಇನ್ನು 6 ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿದ್ದಾರೆ. ನ್ಯಾಯಮೂರ್ತಿಗಳಾದಂಥ SK ಯಾದವ್ ಅವರ ನೇತೃತ್ವದ ನ್ಯಾಯಪೀಠ ಇದೀಗ ತೀರ್ಪನ್ನು ಓದೋದಕ್ಕೆ ಶುರು ಮಾಡಿದ್ದಾರೆ. 2000 ಪುಟಗಳ ತೀರ್ಪದು. ಆ ತೀರ್ಪನ್ನು ಇದೀಗ ಓದೋದಕ್ಕೆ ಶುರು ಮಾಡಿದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ಹಲವಾರು ಮೆನ್ಷನ್ಗಳನ್ನು ಮಾಡ್ತಿದ್ದಾರೆ. ಅದರ ತೀರ್ಪೇನಾಗುತ್ತೆ ಅನ್ನೋದೇ ಒಂದು ದೊಡ್ಡ ಮಟ್ಟದ ಕುತೂಹಲ. ತುಂಬ ಜನರಿಗೆ ಕೀಪಿಂಗ್ ಫಿಂಗರ್ ಅಕ್ರಾಸ್ ಅಂತೀವಲ್ಲ, ಹೀಗೆ ಆ ಥರ ಏನೂ ಇಲ್ಲ, ಈಗಾಗಲೇ ಗೊತ್ತಾಗಿದೆ ಅನ್ನೋದು ಒಂದಷ್ಟು ಹಿರಿಯ ವಕೀಲರು ಕೂಡ ಹೇಳ್ತಿದ್ದಾರೆ. ಭಾಳಷ್ಟು ಜನ ಕರಸೇವಕರು ಈಗಾಗಲೇ ಒಂದು ಕಾನ್ಫಿಡೆನ್ಸ್ ಇದೆ. ತುಂಬ ಜನರಿಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ತೀರ್ಪು ಏನಾದರೂ ಕೂಡ ಅದನ್ನು ಫೇಸ್ ಮಾಡ್ತೀವಿ ಅನ್ನೋದು ಕೂಡ ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಲಕ್ನೋ CBI ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅನ್ನೋದಷ್ಟೇ ದೊಡ್ಡ ಮಟ್ಟದ ಕುತೂಹಲ. 1992 ಡಿಸೆಂಬರ್ 4, 5, 6 ಆ ದಿನಮಾನಗಳ ಎಲ್ಲ ಘಟನಾವಳಿಗಳನ್ನು ಕೂಡ ಅಫ್ಕೋರ್ಸ್ ಅದನ್ನು ಕಣ್ಣಾರೆ ಕಂಡವರು ನಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ. ಮುಂದೇನಾಗುತ್ತೆ ಮತ್ತು ಏನು ನಡೀತಾ ಅವತ್ತು, ಯಾರಾದರೂ ಪ್ರೇರೇಪಣೆ ಕೊಟ್ಟ, ಉತ್ತೇಜನ ಕೊಟ್ಟರ, ಇನ್ನೊಬ್ರು ಯಾರಾದರೂ ಹೇಳಿ ಮಾಡ್ತಿದ್ರ, ಅವತ್ತದು ಮಸೀದಿ ಅಂತಲೇ ಗೊತ್ತಿರಲ್ಲ, ನಮ್ಮ ದೇವಸ್ಥಾನ ಒಡೆದ್ಬಿಟ್ಟು ಹೊಸದು ಕಟ್ಟಿದ್ವಪ್ಪ ನಾವು ಅನ್ನೋ ಲೆವೆಲ್ಗೂ ಕೂಡ ಮಾತಾಡ್ತಿದ್ದಾರೆ. ಪೂರ್ವ ನಿಯೋಜಿತ ಸಂಚಲ್ಲ, ಬಾಬ್ರಿಯ ತೀರ್ಪಿನ ಹಲವಾರು ಪ್ರಮುಖ ಅಂಶಗಳು. ಕೃತ್ಯ ಪೂರ್ವ ನಿಯೋಜಿತ ಸಂಚಲ್ಲ, ದಿಸ್ ಇಸ್ ವೆರಿ ಕ್ರೂಷಿಯಲ್. ಏಕೆಂದರೆ ಪೂರ್ವ ನಿಯೋಜಿತ ಇದನ್ನು ಪ್ಲ್ಯಾನ್ ಮಾಡಿದ್ರು ಅನ್ನೋದಕ್ಕೆ ಇದೀಗ ತೀರ್ಪನ್ನು ಓದುತ್ತಿರುವಂಥ ಮಾನ್ಯ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರಂತೆ. ಪೂರ್ವ ನಿಯೋಜಿತ ಸಂಚಲ್ಲ, ವೆರಿ ವೆರಿ ಕ್ರೂಷಿಯಲ್ ಇದು. ಈ ಥರದ ಹೇಳಿಕೆ ಅಂದಾಗ ಒಂದಷ್ಟು ರಿಲ್ಯಾಕ್ಸ್ ಆಗ್ತಾರೆ ಬೇರೆಯವರು ಏನೋ ಆಗುತ್ತೆ ಅಂದಾಗ. ಸೊ ಹಾಗಾಗಿ ತೀರ್ಪನ್ನು ಓದುತ್ತಿದ್ದಾರೆ ನ್ಯಾಯಮೂರ್ತಿಗಳು. ಸುರೇಂದ್ರ ಕುಮಾರ್ ಯಾದವ್ ಅವರ ನೇತೃತ್ವದ ನ್ಯಾಯಪೀಠ. ಪೂರ್ವ ನಿಯೋಜಿತ ಸಂಚಲ್ಲ ಅಂದರೆ ಇದು ಪ್ರೀ ಪ್ಲ್ಯಾಂಡ್ ಕೃತ್ಯ ಅಲ್ಲ. ಡಿಸೆಂಬರ್ 6ರಂದು ನಡೆದ ಘಟನೆ ಆಕಸ್ಮಿಕ. ಅಲ್ಲಿ ಹೋದಾಗ ಲಕ್ಷಾಂತರ ಜನ ಇರ್ತಾರೆ, ಒಂದು ಎಮೋಷನ್ಗೆ ಒಳಗಾಗಿ ಆ ಕ್ಷಣ ಅಲ್ಲಿ ಟ್ರಿಗರ್ ಆಗಿ ಅಲ್ಲೇನೋ ನಡೀತು. ಆದರೆ ಇದು ಪ್ರೀ ಪ್ಲ್ಯಾಂಡ್ ಆಗಿ ಮಾಡಲೇಬೇಕು ಅಂತ ಹೋಗಿ ಅಷ್ಟೂ ಜನ ಸೇರಿ ಮಾಡಿದ್ದಲ್ಲ. ಡಿಸೆಂಬರ್ 6ನೇ ತಾರೀಕು ನಡೆದಂಥ ಈ ಘಟನೆ ಒಂದು ಆಕಸ್ಮಿಕವಾಗಿ ಸಂಭವಿಸಿತು ಅನ್ನೋದನ್ನು ಇದೀಗ ತೀರ್ಪನ್ನು ಓದುತ್ತಿರುವಂಥ ಮಾನ್ಯ ನ್ಯಾಯಮೂರ್ತಿಗಳು ಮೆನ್ಷನ್ ಮಾಡ್ತಿರುವಂಥ, ಹೇಳುತ್ತಿರುವಂಥ ಪ್ರಮುಖ ಅಂಶಗಳ ಒಂದಷ್ಟು ಸಾಲುಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಫ್ಕೋರ್ಸ್ ದೀರ್ಘವಾಗಿರುತ್ತಾ ತೀರ್ಪು, 2000 ಪುಟಗಳ ತೀರ್ಪು. ಅದರಲ್ಲಿ ಪ್ರಮುಖವಾಗಿ ಗಮನ ಹರಿಸಬೇಕು. ಡಿಸೆಂಬರ್ 6, 1992, 28 ವರ್ಷಗಳ ಹಿಂದೆ ನಡೆದಂಥ ಈ ಕೃತ್ಯ ಪೂರ್ವ ನಿಯೋಜಿತವಾದಂತಲ್ಲ, ಯಾವುದೇ ಸಂಚನ್ನು ರೂಪಿಸಿಲ್ಲ. ಪ್ರೀ ಪ್ಲ್ಯಾಂಡ್ ಆಗಿ ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಹಿಂಗೆ ಹೊಡೆದುಳಿಸ್ಬಿಡ್ಬೋದು, ಆವಾಗ ಹಿಂಗೆ ನಡೆಯುತ್ತೆ ಅಂತ ಯಾವುದನ್ನು ಕೂಡ ಯಾರು ಅಂದುಕೊಂಡು ಅಲ್ಲಿಗೆ ಬಂದವರಲ್ಲ. ಅವರ ಇಂಟೆನ್ಷನ್ ಅದಾಗಿರಲಿಲ್ಲ. ಇದಕ್ಕೆ ಪ್ರೇರೇಪಣೆಯಾಗಿ ಇವರೆಲ್ಲ ಮಾತಾಡಿದ್ದೇನು ಅನ್ನೋದು ಕೂಡ ನೆಕ್ಸ್ಟ್ ಗೊತ್ತಾಗಬೇಕು. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿಗಳಿಲ್ಲ. ಓಕೆ, ಈಗಾಗಲೇ ವಕೀಲರಾದಂಥ ಶ್ಯಾಮ್ ಸುಂದರ್ ಹೇಳ್ತಿದ್ರು, ಅಲ್ಲಿ ಈಗಾಗಲೇ ಜಡ್ಜ್ಮೆಂಟನ್ನು ಓದೋಕ್ಕೆ ಶುರು ಮಾಡಿದಾಗಲೇ ಒಂದು ಸಣ್ಣ ಕ್ಲೂಕ್ ಶುರುವಾಗುತ್ತೆ ಹರೀಶ್ ನಾಗರಾಜು ಅಂತ. ಐ ಥಿಂಕ್ ಕೋಟ್ಯಾನುಕೋಟಿ ಜನ ಕರ್ನಾಟಕದಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಿರೋರಿಗೆ ಒಂದಷ್ಟು ಮಾಹಿತಿಗಳು, ಒಂದು ಕ್ಲೂ ಸಿಗ್ತಾ ಹೋಗುತ್ತೆ ಅಂತ ಅನಿಸುತ್ತೀಗ. ಲೆಟ್ಸ್ ಸಿ, ಗೊತ್ತಿಲ್ಲ ನಮಗೂ ಕೂಡ, ಬಟ್ ಅನ್ಕೋತಿದ್ದೀವಿ ಅಷ್ಟೇ ಹಿಂಗೆ ಬರ್ಬೋದು ಜಡ್ಜ್ಮೆಂಟು ಅಂತ. ಯಾಕೆಂದರೆ ತೀರ್ಪನ್ನು ಓದುತ್ತಿರುವಂಥ ಮಾನ್ಯ ನ್ಯಾಯಮೂರ್ತಿಗಳು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡ್ತಾರೆ. ಡಿಸೆಂಬರ್ 6ನೇ ತಾರೀಕು ನಡೆದಂಥ ಆ ಕೃತ್ಯ ಏನಿದೆ ಅದು ಪೂರ್ವ ನಿಯೋಜಿತ ಅಲ್ಲ. ಆರೋಪಿಗಳು ಯಾರಿದ್ದಾರೆ, ಈಗ 32 ಜನ ಬದುಕಿರುವವರು, ಅವರ ವಿರುದ್ಧ ಪ್ರಬಲ ಸಾಕ್ಷಿಗಳ ಕೊರತೆ ಇದೆ. ಸೊ ಹಾಗಾಗಿ ಆ ಪ್ರಬಲ ಸಾಕ್ಷಿ ಸಿಕ್ಕಿಲ್ಲ ಈ ನ್ಯಾಯಪೀಠಕ್ಕೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋ ಕಾನ್ಫರೆನ್ಸಲ್ಲಿ BJPಯ ಭೀಷ್ಮ 92 ವಯಸ್ಸಿನ LK ಅಡ್ವಾಣಿ ಅವರು ಕುಳಿತು ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದಾರೆ. ಬಿಕಾಸ್ ಖುದ್ದು ಹಾಜರಾಗೋಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ಆಫ್ ಅವರ ವಯಸ್ಸು ಮತ್ತು ಅವರ ಆರೋಗ್ಯ. ಹಾಗಾಗಿ ಅದಕ್ಕೆ ರಿಲೀಫ್ ಸಿಕ್ಕಿತ್ತು. ಹಾಗಾಗಿ ಒಂದು ಕ್ಷಣ ಬಲಭಾಗದಲ್ಲಿ ಬ್ರೇಕಿಂಗ್ ನ್ಯೂಸ್ ನೋಡ್ತಿರೋರಿಗೆ ಆ ಎಲ್ಲ BJP ನಾಯಕರಿಗೆ ರಿಲೀಫ್ ಸಿಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಆರೋಪಿಗಳ ವಿರುದ್ಧ ಪ್ರಬಲವಾದಂಥ ಸಾಕ್ಷಿಗಳಿಲ್ಲ ಅನ್ನೋದನ್ನು ಇದೀಗ ಮಾನ್ಯ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನ ಭಾಗವಾಗಿ ಆ ರಿಪೋರ್ಟನ್ನು ಓದುತ್ತಿದ್ದಾರೆ. ಡಿಸೆಂಬರ್ 6ನೇ ತಾರೀಕು ನಡೆದದ್ದು ಆ ಕ್ಷಣಕ್ಕಾಗೋಯ್ತು. ಇದ್ಯಾವುದು ಕೂಡ ಸಂಚಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಸಂಚನ್ನು ರೂಪಿಸಿ ಬಂದು ಮಾಡಿದ್ದಾದರೆ ಅದು ಕ್ರಿಮಿನಲ್ ಅಫೆನ್ಸ್, ದಾಖಲೆ ಸಿಕ್ಬಿಡುತ್ತೆ, ಅವಾಗ ಬೇರೆ ಬೇರೆ ತೀರ್ಪು ಬರುತ್ತೆ. ಆದರೆ ಇದೀಗ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿಜೆಪಿ ನಾಯಕರಿಗೆ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಯಾಕೆಂದರೆ ತೀರ್ಪಿನ ಭಾಗದ ಅಂಶಗಳು ನೋಡ್ತಾ ಇದ್ರೆ ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿ ಇಲ್ಲ. ಈ ಲೈನ್ ಸಾಕು, ಈ ತೀರ್ಪು ಏನಾಗುತ್ತೆ ಅನ್ನೋದನ್ನ ಒಂದಷ್ಟು ನಾವು ಗೆಸ್ ಮಾಡೋದಕ್ಕೆ. ಹಾಗಾಗೇನೆ ಬಿಜೆಪಿ ನಾಯಕರಿಗೆ ಸಿಗ್ತಿರುವಂತಹ 32 ಆರೋಪಿಗಳು ಪ್ರಕರಣದಿಂದ ಖುಲಾಸೆ. ಲಕ್ನೋ ಸಿಬಿಐ ವಿಶೇಷ ಕೋರ್ಟ್ನ ಐತಿಹಾಸಿಕ ತೀರ್ಪು. ಬ್ರೇಕಿಂಗ್ ನ್ಯೂಸ್. ಓಕೆ, ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ತುಂಬ ಕಾದ ಮೇಲೆ ಅದರ ಫಲಿತಾಂಶ ತುಂಬ ಸುಖಕರವಾಗಿರುತ್ತೆ ಎನ್ನುವಂಥ ಏನು ಮಾತಿದೆ. ಬಹುಶಃ ಸುದೀರ್ಘವಾಗಿ 28 ವರ್ಷಗಳ ಕಾಲ ನಡೆದಂತಹ ಈ ಕಾಯುವಿಕೆ ಇದೆಯಲ್ಲ, ಅದರ ರಿಸಲ್ಟ್ ಈ ಕ್ಷಣಕ್ಕೆ ಸಿಹಿ ಹಣ್ಣಾಗಿ ದೊರೆತಿದೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ. ಸೊ ಕಾದು 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 ಅದರ ಗುಡ್ ನ್ಯೂಸ್. ಸೆಪ್ಟೆಂಬರ್ 30, 2020ನೇ ಇಸ್ವಿ 12 ಗಂಟೆ 24 ನಿಮಿಷದ ಈ ರಿಸಲ್ಟ್ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಒಂದು ದೊಡ್ಡ ಮಟ್ಟದ ರಿಲೀಫ್. ಯಾಕೆಂದರೆ ಆ ಎಲ್ಲ 32 ಜನ ಯಾರು ಬದುಕಿದ್ದಾರೆ, ಆ ನಾಯಕರ ವಿರುದ್ಧ ಏನು ಆರೋಪ ಇತ್ತು, ಆ ಇಡೀ 32 ಜನರನ್ನು ಕೂಡ ಈ ಪ್ರಕರಣದಿಂದ ಖುಲಾಸೆ. ಅಂದರೆ ಅವರ ವಿರುದ್ಧ ಮಾಡಿರುವಂಥ ಆರೋಪಗಳು ಸಾಬೀತಾಗಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಎದ್ದು ಕಾಣ್ತಾ ಇದೆ. ಲಕ್ನೋ ಸಿಬಿಐ ವಿಶೇಷ ಕೋರ್ಟ್ನಿಂದ ಹೊರಟಿರುವಂತಹ ಮಹತ್ವದ ತೀರ್ಪು. LK ಅಡ್ವಾಣಿ ಮಾಜಿ ಉಪಪ್ರಧಾನಿ ನಿರ್ದೋಷಿ. ಇನ್ನು ಬಿಜೆಪಿಯ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ನಿರ್ದೋಷಿ. ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಉಮಾ ಭಾರತಿ ನಿರ್ದೋಷಿ. ಇನ್ನು ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದವರು ಅಥವಾ ಮಾಜಿ ರಾಜ್ಯಪಾಲರು ಕಲ್ಯಾಣ್ ಸಿಂಗ್ ನಿರ್ದೋಷಿ. ಸುಧೀರ್ ಕಕ್ಕರ್ ನಿರ್ದೋಷಿ. ಎಲ್ಲರ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ ನಾವು. ನಿರ್ದೋಷಿಗಳ ಪಟ್ಟಿ 32 ಜನ 1 by 1 ಈಗಾಗಲೇ ಉಮಾ ಭಾರತಿ ಅವರು ತೋರಿಸಿದ್ವಿ, ನಿರ್ದೋಷಿಯಾಗಿದ್ದಾರೆ. ಲೆಟ್ಸ್ ಗೋ. ಹಿರಿಯ ಬಿಜೆಪಿ ನಾಯಕರಿಗೆ ಒಂದು ಬಿಗ್ ರಿಲೀಫ್ ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ 32 ಆರೋಪಿಗಳು ಕೂಡ ಈ ಪ್ರಕರಣದಿಂದ. ಇದೀಗ ನೋಡ್ತಾ ಇದ್ದೀರಾ ಕಲ್ಯಾಣ್ ಸಿಂಗ್ ಮಾಜಿ ರಾಜ್ಯಪಾಲ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಇದೀಗ ನಿರ್ದೋಷಿ. ಯಾಕೆಂದರೆ ರಾಜಸ್ಥಾನದ ಮಾಜಿ ರಾಜ್ಯಪಾಲರು, ಹಿಮಾಚಲ ಪ್ರದೇಶದ ಮಾಜಿ ರಾಜ್ಯಪಾಲರಾಗಿದ್ದವರು ಬಂತಲ್ಲ ಮುರಳಿ ಮನೋಹರ್ ಜೋಶಿ, ಬಿಜೆಪಿಯ ಹಿರಿಯ ನಾಯಕರು, ಅವರು ಕೂಡ ನಿರ್ದೋಷಿ ಅಂತ ಲಕ್ನೋ ಸಿಬಿಐ ವಿಶೇಷ ನ್ಯಾಯಾಲಯ ಇದೀಗ ತೀರ್ಪನ್ನು ಪ್ರಕಟ ಮಾಡಿದೆ. ಬಂದರು ಸಾಧ್ವಿ ರಿತಂಬರ, ದುರ್ಗಾ ವಾಹಿನಿಯ ಮುಖ್ಯಸ್ಥೆ. ಇದೀಗ 32 ಜನರ ಪೈಕಿ ಇವರು ಇದ್ದಾರೆ. ಅವರನ್ನು ಕೂಡ ಸಿಬಿಐ ವಿಶೇಷ ಕೋರ್ಟ್ ನಿರ್ದೋಷಿ ಸೀಲೊತ್ತಿತು. ಸಾಕ್ಷಿ ಮಹಾರಾಜ್ ಅವ್ರ ಕಡೆ ಅವರ ಲಾಯರ್ ಈಗಾಗಲೇ ಬೆಳಗ್ಗೆ ಮಾತಾಡಿದ್ರು, ನಮಗೆ ನಂಬಿಕೆ ಇದೆ ಅಂತ. ಬಿಜೆಪಿಯ ಸಂಸದ ನಿರ್ದೋಷಿ. ಇದೀಗ ಬರ್ತಾ ಇದೆ ನೋಡಿ ಮಗದೊಬ್ಬರು, ನನ್ನದರ್ದೇ ವಿನಾಯಕ್ ಕಟಿಯಾರ್, ಬಜರಂಗ ದಳದ ಸಂಸ್ಥಾಪಕ. ಹಾಗಾಗಿ ಅವರು ಕೂಡ ನಿರ್ದೋಷಿ. ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಆ ಎಲ್ಲ 32 ಜನರು ಕೂಡ ಈ ಪ್ರಕರಣದಿಂದ ಖುಲಾಸೆ ಮಾಡಿದ್ದಾರೆ. ಅವರ ವಿರುದ್ಧ ಪ್ರಬಲವಾದಂಥ ಸಾಕ್ಷಿಗಳಿಲ್ಲ. ಈ ಪ್ರಕರಣ ಸಂಚು ಮಾಡಿ ರೂಪಿಸಿದ್ದಲ್ಲ. ಆ ಕ್ಷಣ ಅಲ್ಲಿ ನಡೆದದ್ದು ಡಿಸೆಂಬರ್ 6ನೇ ತಾರೀಕು, ಅದು ಆಕಸ್ಮಿಕ. ಹಾಗಾಗಿ ಬಿಜೆಪಿ ಅಂದರೆ ಆ 32 ಜನ ಯಾರು ಆರೋಪಗಳನ್ನು ಎದುರಿಸ್ತಾ ಇದ್ರು, ಈಗ ಬದುಕಿದ್ದವರು, ಅವರೆಲ್ಲರೂ ಕೂಡ ಖುಲಾಸೆಯಾಗಿದ್ದಾರೆ. ಅವರ ವಿರುದ್ಧ ಪ್ರಬಲವಾದಂತಹ ಯಾವುದೇ ಸಾಕ್ಷ್ಯಾಧಾರ. ಐ ರಿಪೀಟ್, LK ಅಡ್ವಾಣಿ, मुरली मनोहर दाखिल की थी, वो भी कोर्ट ने माना कि वो टेम्पर्ड थी, सील्ड बंद नहीं थी। तीसरी कोर्ट की ओपिनियन आई थी कि जो वहां पे जो पेपर्स की कटिंग्स कोर्ट सीबीआई ने दाखिल की थी, उसकी कोई प्रिंट या उसका कोई बेस नहीं था कि वो कहां से आई थी। तो ये कोर्ट का ये निर्णय आया अधिकारी जी 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 आ जाइए जी आज अयोध्या प्रकरण, विशेष न्यायाधीश अयोध्या प्रकरण ने सभी 32 अभियुक्तगणों को
बाइज्जत बरी किया है और ये माना है कि जो आरोप सीबीआई ने लगाए थे वो आरोप सभी गलत हैं और एविडेंस उनके खिलाफ अपर्याप्त माना है। टिप्पणी की है कि देखिए, विश्व हिंदू परिषद का या संघ परिवार का कोई योगदान नहीं था, ये ऐसे कुछ अराजक तत्वों ने ढांचा गिराया था और इन लोगों ने लगातार प्रयास किए रोकने को। 12 बजे तक स्थिति सब नॉर्मल थी, फिर पीछे से कार सेवकों ने, कुछ लोगों ने, अराजक तत्वों ने पत्थरबाजी वगैरह की है और उसमें कहीं इन लोगों का इन्वॉल्वमेंट प्रत्यक्ष या अप्रत्यक्ष नहीं था। फोटोग्राफ के बारे में कहा है कि उस समय निगेटिव भी उपलब्ध थी, लेकिन जो इन्वेस्टिगेटिंग अफसर्स थे वो निगेटिव प्रोड्यूस नहीं कर पाए वस्तु प्रदर्शन के रूप में और उसको सिद्ध नहीं कर पाए हैं। और जो वीडियो रिकॉर्डिंग्स थी वो सब फैब्रिकेटेड थी और वो उसमें कहीं न कहीं टेम्परिंग की गई थी, तो वो भी साक्ष्य के रूप में नहीं लिया जा सकता था। और सीबीआई ने 65 एविडेंस एक्ट के प्रोविजंस का, प्रावधानों का पालन नहीं किया, इसलिए साक्ष्य के अभाव में सभी अभियुक्त गणों को बाइज्जत बरी माननीय न्यायालय ने किया। धन्यवाद। कोई सवाल हो आप पूछ लीजिए। बाकी लोग पीछे हट जाइए, बाकी और लोगों को आने दीजिए। आप लोग थोड़ा हटिए, इनको लोगों को साइड हटिए, आप लोग थोड़ा साइड हटिए। आप लोग थोड़ा साइड हटिए। कोई सवाल हो आप पूछे, बता दें। अरे माइक रखिए, माइक आवाज आ रही है। अरे माइक जी बताएं। हाँ बताइए, आ जाइए, आगे आ जाइए। न्यायालय ने ये माना है कि साक्ष्य नहीं इनके खिलाफ मिले हैं किसी अभियुक्त के। माननीय अडवाणी जी, माननीय जोशी जी, उमा भारती जी और सारे 25 अभियुक्त, ट्रांसपेरेंसी इन लोगों के खिलाफ प्रूफ नहीं होती है। जो ढांचा गिरा वो कुछ अराजक तत्वों के द्वारा, शरारती तत्वों के द्वारा गिरा, क्योंकि ढांचा के नीचे मंदिर था और उसका भी ध्यान नहीं रखा गया, इसलिए ढांचा गिराने में या ढांचा गिराने के षड्यंत्र में किसी तरह से इनका इन्वॉल्वमेंट नहीं था। ಈ ಕ್ಷಣ ನೀವು ನೋಡಿದಂತಹ ಬೆಳವಣಿಗೆ, ಅಲ್ಲಿ ವಕೀಲರು ಹೊರಗೆ ಬಂದು ಮಾತಾಡ್ತಾ ಇದ್ರು. ಸಿಬಿಐನವರು ಏನು ಆರೋಪ ಮಾಡಿದ್ದಾರೆ, ಓ ಗಲತ್ ಹೇ, ಅದೆಲ್ಲವೂ ಕೂಡ ತಪ್ಪು, ನಿರಾಧಾರ, ಅದ್ಯಾವುದು ಕೂಡ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಜಡ್ಜ್ ಸಾಹೇಬರು ಕೂಡ ತಮ್ಮ ತೀರ್ಪಿನಲ್ಲಿ ಅದೇ ಹೇಳಿದ್ದಾರೆ. ಮುರಳಿ ಮನೋಹರ್ ಜೋಶಿ ಅವರು, LK ಅಡ್ವಾಣಿ, ಉಮಾ ಭಾರತಿ ಅವರು, ಕಲ್ಯಾಣ್ ಸಿಂಗ್, ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿರ್ದೋಷಿ. ಅವರೆಲ್ಲರೂ ಕೂಡ ಈ ಪ್ರಕರಣದಿಂದ ಖುಲಾಸೆಯಾಗಿದ್ದಾರೆ. 32 ಜನ ಕೂಡ ಅಲ್ಲೇನು ಪ್ರಕರಣ ಅವತ್ತಾಯಿತು ಅದಕ್ಕೂ ಸಂಘ ಪರಿವಾರದವರೆಗೂ, ಅದಕ್ಕೂ ವಿಶ್ವ ಹಿಂದೂ ಪರಿಷತ್ಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಈ ಸಂಚನ ರೂಪಿಸಿಲ್ಲ, ಇದನ್ನು ಮಾಡಬೇಕು ಅಂತ ಹೋಗಿ ಮಾಡಿದ್ದಲ್ಲ. ಇದು ಆ ಕ್ಷಣ ಆಕಸ್ಮಿಕವಾಗಿ ಅದ್ಯಾವುದೋ ಬೇರೆ ಗೇಟಿಂದ ಬಂದರು, ಅದ್ಯಾವುದೋ ನಡೀತು, ಅಷ್ಟಕ್ಕೆ ಬಿಟ್ಟರೆ ಅದಕ್ಕೂ ಮತ್ತು ಈ ಎಲ್ಲ ನಾಯಕರು ಏನು ಆರೋಪ ಎದುರಿಸ್ತಾ ಇದ್ರು ಇವರ ಇನ್ವಾಲ್ವ್ಮೆಂಟ್ ಇಲ್ಲ. ಉಸ್ಮೆ ಸಬ್ ಲೋಗೋಂ ಕಾ ಇನ್ವಾಲ್ವ್ಮೆಂಟ್ ನಹೀ ಹೇ. ಕ್ಲಿಯರ್ ಆಗಿ ಲಾಯರ್ ಅವರು ವಾಚೆಗೆ ಬಂದು ಮಾಧ್ಯಮಗಳಿಗೊಂದು ಬ್ರೀಫ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಆ 32 ಆರೋಪಗಳನ್ನು ಯಾರು ಎದುರಿಸ್ತಾ ಇದ್ರು ಅವರೆಲ್ಲರೂ ಕೂಡ ಇದೀಗ ಈ ಪ್ರಕರಣದಿಂದ ಖುಲಾಸರಾಗಿದ್ದಾರೆ, ಅವರೆಲ್ಲರೂ ಕೂಡ ನಿರ್ದೋಷಿಯಾಗಿದ್ದಾರೆ. ಸೊ ಹಾಗಾಗಿ BJPಯ ಭೀಷ್ಮರಿಂದ ಹಿಡಿದು ಆ ಎಲ್ಲ ನಾಯಕರಿಗೂ ಕೂಡ ಇದೀಗ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದಂಗಾಯಿತು. ಒಂದು ಐತಿಹಾಸಿಕ ತೀರ್ಪು. ಅಫ್ಕೋರ್ಸ್ ಆಗಲೇ ಲಾಯರ್ ಹೇಳ್ತಿದ್ರು ಶ್ಯಾಮ್ ಅವರು, ಇಲ್ಲಿಗೆ ನಿಲ್ಲಲ್ಲ, ಇದು ಯಾರಾದರೂ ಮನಸ್ಸು ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಹೋಗ್ಬೋದು ಕೂಡ, ಇನ್ನೂ ಇದೆ ಹೈಕೋರ್ಟ್ ಇದೆ, ಇನ್ನೂ ಬೇರೆ ಬೇರೆ ಕೋರ್ಟ್ಗಳಿದೆ. ಸೊ ಹಾಗಾಗಿ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕಂತೂ ನಿಜ, ಈ ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣದ ಈ ಒಂದು ಘಟ್ಟದ ತೀರ್ಪೇನಿದೆ, ಆ ತೀರ್ಪಿನ ಪ್ರಕಾರ ಆ 32 ಜನರು ಕೂಡ ಈ ತೀರ್ಪಿನಿಂದ ಇದೀಗ ಜಡ್ಜ್ ಹೇಳಿದ್ ಬರ್ತಾ ಇದೆ ನೋಡಿ, ಒಂದಷ್ಟು ಪಾಯಿಂಟ್ಸ್ಗಳು ಮೆನ್ಷನ್ ಮಾಡಿದ್ದು ಬರೋದು. ಮಸೀದಿ ಧ್ವಂಸ ಆಕಸ್ಮಿಕ ಘಟನೆ, ಮಸೀದಿ ಧ್ವಂಸ ಪೂರ್ವ ನಿಯೋಜಿತ ಸಂಚಲ್ಲ. ಈಗಲೇ ಮೆನ್ಷನ್ ಮಾಡ್ತಿದ್ವಿ, ಪಾಯಿಂಟ್ ಟು ಪಾಯಿಂಟ್ ನೋಡ್ಬಿಡ್ತೀನಿ, ಮೆನ್ಷನ್ ನೀವು ಕೂಡ ಇಟ್ಕೊಂಬಿಡಿ. ಆರೋಪಿಗಳ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷಿ ಇಲ್ಲ. ನಂಬರ್ 4, ಓಕೆ, 3 ಪಾಯಿಂಟು ಆಗಲೇ ಬಂತಲ್ಲ, ಅದನ್ನೇ ಮತ್ತೆ ಅದು ನಿಮ್ಮ ಗಮನಕ್ಕೆ ಬರಲಿ ಅಂತ ನಾವು ಪ್ಲೇ ಮಾಡ್ತಿದ್ದೀವಿ. ಒಂದಷ್ಟು ಗಮನ ಹರಿಸಿ, ಯಾಕೆ ಮೇನ್ ಇಂಪಾರ್ಟೆಂಟ್ ಏನಾಯಿತು, ಜಡ್ಜ್ ಸಾಹೇಬ್ರು ಏನು ಹೇಳಿದ್ರು ಅನ್ನೋದನ್ನು. ನಂಬರ್ 4, ನಾಯಕರು ಧ್ವಂಸ ತಡೆಯೋದಕ್ಕೆ ಯತ್ನಿಸಿದ್ರು, ಭಾವೋದ್ವೇಗಕ್ಕೆ ಒಳಗಾದಾಗ ಘಟನೆ ನಡೆದಿದೆ. ನಂಬರ್ 6, ನಾಯಕರಿಂದ, ಓಕೆ ಮತ್ತೆ 6 ಬಂದಾಗ ಹೇಳ್ತೀನಿ. ಲೆಟ್ಸ್ ಸೇ ಇದಿಷ್ಟು ಕೂಡ ಈ ಘಟನೆ ನಡೆದದ್ದು ಆಕಸ್ಮಿಕವಾಗಿ ನಡೀತು. 32 ಆರೋಪಿಗಳು ಈ ಕ್ಷಣ
ಖುಲಾಸೆಯಾಗಿದ್ದಾರೆ ಅನ್ನೋದು ಈಗ ಬಂದಿರುವಂಥ ಮಾಹಿತಿ. ಸೊ ಹಾಗಾಗಿ BJPಯ ಭೀಷ್ಮರಿಗೆ ಬಿಗ್ ಲಿಫ್ಟ್ ಸಿಕ್ತು. ನಂಬರ್ 6 ಬಂತಲ್ಲ, ಉದ್ವಿಗ್ರನ ತಡೆಯುವಂಥ ಕೆಲಸ ನಡೆದಿದೆ ಅನ್ನೋದನ್ನು ಮೆನ್ಷನ್ ಮಾಡಿದರು. ಹಾಗಾಗಿ ಒಂದಷ್ಟು ಪಾಯಿಂಟ್ಸ್ ಮತ್ತು ಯಾರ್ಯಾರು ನಿರ್ದೋಷಿಗಳು ಅದೆಲ್ಲೂ ಕೂಡ ಕೊಟ್ಟಿದ್ದು. ಗುರುಸಿದ್ದಪ್ಪನವರು ಅವರಂತೂ ಈಗ ಫುಲ್ ಖುಷಿಯಾಗಿರ್ತಾರೆ, ಲೈವಲ್ಲೇ ಕೂತಿದ್ದಾರೆ ಹುಬ್ಬಳ್ಳಿಯಿಂದ. ಗುರುಸಿದ್ದಪ್ಪನವರೇ, ಆಯ್ತಲ್ಲ, ರಿಸಲ್ಟ್ ಬಂತು. ಯಾರ್ಯಾರು ಕೇಸ್ ಎದುರಿಸ್ತಾ ಇದ್ರು ಅವರೆಲ್ಲರೂ ಕೂಡ ನಿರ್ದೋಷಿಗಳು, ಅವರಿಂದ ಆಗಿಲ್ಲ ಅಂತ ಹೇಳ್ರಿ. ಈಗ ಅವ್ರಿಗೆ ನಮಗ ಭಾಳ ಡಿಸ್ಟೆನ್ಸ್ ಇತ್ತು. ಅವ್ರು ಹೇಳ್ತಿದ್ರೆ ಹೊಡಿಬೇಡ, ಅಲ್ಲಿ ಹೋಗ್ಬೇಡ್ರಿ, ಬೀಳ್ತಿತ್ತು ಅಂತ ಹೇಳಿದ್ರ. ಆದ್ರೆ ನಮ್ದು ಒಂದು ಗುರಿ ಇತ್ತು. ಆದ್ರೆ ರಾಮ ಮಂದಿರ ಬೀಳಿಸಿ ಹೊಸ ಕಟ್ಟಡ ಕಟ್ಟಬೇಕಂದ್ರೆ ನಮ್ ಕಡೆ ಗುರಿ ಇತ್ತು. ಅದೇ ರೀತಿ ಯಾರ ಹೇಳಲಿಂದ ನಾವೇನ ಅವಾಗ ನಿಂದಿರ್ಸಿದ್ರೆ ನಾವು ನಿಲ್ಲಿಸಾಕ ನಮ್ಗ ಇದು ಇದ್ದಿದ್ದಿಲ್ಲ, ನಿಂದಿಸ್ಬೇಕನ್ನೋದು ನಮ್ಗೆ ಇದಿಲ್ಲ. ಅಷ್ಟ ಆವೇಶ ಇತ್ತು. ಎಷ್ಟೊತ್ತಾಯ್ತು? ಸಾಯಂಕಾಲ 6 ಗಂಟೆ ಒಳಗೆ. ಒಂದು ನಿಮಿಷ ಹಂಗೆ ಲೈನ್ ಇರಲಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುನೀಲ್ ಕುಮಾರ್ ಅವರು, ಮಾನ್ಯ ಶಾಸಕರು ಕಾರ್ಕಳದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸುನೀಲ್ ಕುಮಾರ್ ಸರ್, ನಮಸ್ಕಾರ. ನಮಸ್ತೆ ಸರ್. ಇದು ಯಾವ ಗೆಲುವು? ಇದು ಹಿಂದುತ್ವಕ್ಕೆ ಸಿಕ್ಕಂತ ಗೆಲುವು, ರಾಮನಿಗೆ ಸಿಕ್ಕಂತ ಗೆಲುವು. ಎಕ್ಸ್ಪೆಕ್ಟೆಡಾ ಇದು? ಈ ತೀರ್ಪು ಯಾವ ನ್ಯಾಯಾಲಯ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದೊಂದು ಪೂರ್ವ ನಿಯೋಜಿತ ಅಲ್ಲ ಅಂತ. ಅವತ್ತಿನ ಕಾರ್ಯಾಚರಣೆ ಏನ್ ನಡೆದಿತ್ತು ಅವತ್ತು ನಾನು ಪ್ರತ್ಯಕ್ಷ ಅದರಲ್ಲಿ ಭಾವನೆಗಳ ಆಕ್ರೋಶಕ್ಕೆ ತುತ್ತಾಗಿ ಆ ಕಟ್ಟಡ ಬಿತ್ತೇ ವಿನಃ ಯಾವ್ದೋ ಪೂರ್ವ ನಿಶ್ಚಯದಂತೆ ಯಾವುದೇ ಸಭೆ ಸಮಾರಂಭಗಳನ್ನ ಮೀಟಿಂಗ್ ಮಾಡಿ ಇದನ್ನ ಮಾಡಬೇಕು ಅಂತ ಮಾಡಿದ್ದಲ್ಲ. ಲಕ್ಷಾಂತರ ಜನ ಸೇರಿದ್ರು, ಜನರ ಆಕ್ರೋಶ ಮನಸ್ಸಿನೊಳಗಿತ್ತು, ಆಕ್ರೋಶ ಸ್ಫೋಟ ಆಗಿ ನಡೆದಂತ ಘಟನೆ. ಸೊ ಹಾಗಾಗಿ ಯಾರೋ ಪ್ಲಾನ್ ಮಾಡಿ ಇಂಟೆನ್ಷನ್ ಹಿಂಗೆ ಧ್ವಂಸ ಮಾಡಬೇಕು ಅಂತ ಮಾಡಿಲ್ಲ. ಹಿಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಅದು. ಜನರ ಆಕ್ರೋಶಕ್ಕೆ ಅದರಲ್ಲಿ ಭಾಗವಹಿಸಿದ್ರಿಂದ ಆ ಕಟ್ಟಡ 3 ಕಟ್ಟಡಗಳು 3.5-4 ಗಂಟೆಗಳ ಅವಧಿಯಲ್ಲಿ. ಹೆಂಗೆ ಸರ್ ಅವತ್ತಿನ ಪರಿಸ್ಥಿತಿಯಲ್ಲಿ ನಾಯಕರಿದ್ರು ನಿಜ, ಬಟ್ ಲಕ್ಷಾಂತರ ಗಟ್ಟಲೆ ಇದ್ದಾಗ ಯಾರು ಕೇಳಿಸ್ಕೊಳ್ಳುವಂತ ನಾಯಕರು ಇದನ್ನ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತೇಳಿ ಭಾಷಣಗಳಲ್ಲಿ ಹೇಳ್ತಾನೆ ಇದ್ರು. ಆದ್ರೆ ಆ ಉದ್ಯೋಗ ತಡೆಗಟ್ಟುವಂತ ಪರಿಸ್ಥಿತಿನಲ್ಲಿ ಯಾವುದೇ ಕಾರ್ಯಸೇವಕರು ಇರಲಿಲ್ಲ. ಹಾಗಾಗಿ ಈ ಘಟನೆಗಳಿಗೆ ಯಾರೋ ಅದ್ವಾನಿ, ಉಮಾಭಾರತಿ ಅಂತ ಯಾರೋ 4-5 ಜನ ನಾಯಕರ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಕ್ರೋಶ ಯಾವ್ದೋ ನಾಯಕರ ಉತ್ತೇಜನಕ್ಕೆ, ನಾಯಕರ ಪ್ರೇರಣೆ ಆಗಿದ್ದಲ್ಲ. ಹಾಗಾಗಿ ತೀರ್ಪನ್ನು ಸ್ವಾಗತಿಸ್ತೇವೆ. ಒಂದ್ ಕಡೆ ರಾಮ ಜನ್ಮಭೂಮಿಯ ಹೋರಾಟದ ತೀರ್ಪು ಕೂಡ ಒಂದು ಜಯ ಸಿಕ್ತು, ಇನ್ನೊಂದ್ ಕಡೆ ರಾಮರಾಜ್ಯದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೀವಿ. ಏನಕ್ಕೆ ಸರ್? ರಾಮರಾಜ್ಯದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೀವಿ, ಎಲ್ಲವೂ ಕೂಡ ಸುಲಲಿತ ಆಗ್ತಾ ಇದೆ. ಓಕೆ, ಸೊ ರಾಮರಾಜ್ಯದ ಕಲ್ಪನೆ ಮತ್ತೆ ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಓಕೆ, ರೈಟ್ ಸರ್. ಈ ಕ್ಷಣಕ್ಕೆ ನಿಮ್ ಕಡೆಯಿಂದ ನೀವು ಯಾವ್ದು ಭಾಗವಹಿಸೋದ್ರಿಂದ ಕೇಳ್ತಾ ಇದ್ದೀನಿ ನಾನು, ನಿಮ್ ತರ ಲಕ್ಷಾಂತರ ಜನ ಯಾರ್ಯಾರು ಭಾಗವಹಿಸಿದ್ರು, ಅಫ್ಕೋರ್ಸ್ ಕರ್ನಾಟಕದಿಂದ ಹೋಗಿರೋರೆಲ್ಲ ನ್ಯೂಸ್ ಕನ್ನಡ ನೋಡ್ತಿದ್ರು, ಅವರೆಲ್ಲರಿಗೂ ಏನ್ ಹೇಳಕ್ ಬಯಸ್ತೀರಾ ಸರ್? ಒಂದು, ಅವತ್ತಿನ ನಮಗಿದ್ದಂತ ಉತ್ಸಾಹ, ಅವತ್ತಿನ ಪ್ರೇರಣೆ, ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವತ್ತು ನಮಗೆ ಸಮಾಧಾನ ಇದೆ. ಶಿಲಾನ್ಯಾಸ ಆಗಿದ್ದೇನೆ ನಮ್ಮ ಬದುಕು ಸಾರ್ಥಕ ಅಂತ ಅನ್ನಿಸ್ತು. ಬಲಿದಾನ ಮಾಡಿದಂತ ಎಲ್ಲರ ಮನೆಗಳಲ್ಲೂ ಕೂಡ ಇವತ್ತು ಸಮಾಧಾನ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಲಿದಾನ ಆಗಿದೆ. ಅವತ್ತೊಂದು 10-20 ಜನರದ್ದು ಬಲಿದಾನ ಆಗಿತ್ತು. ಅವರ ಎಲ್ಲರ ಮನೆಗಳಿಗೂ ಕೂಡ ಇವತ್ತು ಸಮಾಧಾನ ಸಿಕ್ಕಿದೆ. ಅವರ ಎಲ್ಲರ ಬಲಿದಾನದ ಪರಿಣಾಮವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಕೋರ್ಟ್ ತೀರ್ಪು ಕೂಡ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಎಸ್, ನೀವು ನೋಡ್ತಿರುವಂತಹ ಬೆಳವಣಿಗೆ ಇದೀಗ ಲಕ್ನೋ ವಿಶೇಷ ಕೋರ್ಟಿಂದ ಹೊರಗೆ ಬರ್ತಿರುವಂತಹ ದೃಶ್ಯ. ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ಕೂಡ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ನ್ಯೂಸ್ 18 ನಮ್ಮ ಉತ್ತರ ಪ್ರದೇಶ ಲಕ್ನೋ ಆ ಭಾಗದಲ್ಲಿ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಹಿಡಿದಿಟ್ಟು ಕೊಡುವಂತಹ ಕೆಲಸ ದೇಶದ ಅತಿ ದೊಡ್ಡ ನೆಟ್ವರ್ಕ್ನಲ್ಲಿ. बहुत बहुत धन्यवाद सभी राम भक्तों का, बहुत बहुत धन्यवाद. जो काम हुआ था राम जी के लिए हुआ था, हनुमान जी की कृपा से हुआ था. ये बात सुप्रीम कोर्ट ने मान ली, यही बात आज CBI कोर्ट ने मान ली. बाबरी मस्जिद के पक्षकार कह रहे हैं कि वो ऊपरी अदालत का रुख करेंगे. देखिए, मुझे कोई टेंशन नहीं था. अगर कोर्ट फांसी भी देती हम उसके लिए तैयार थे. हमने राम जी का काम किया था, राम जी का काम हो गया. राम जी प्रसन्न है, हनुमान जी प्रसन्न है, मंदिर बन रहा है, देश प्रसन्न है, सब लोग प्रसन्न है. आज CBI चैलेंज करना चाहती है ऊपर की अदालत में. जो जहां जाए ऊपर जाएंगे, वहां भी देख लेंगे. जय भगवान जी. जय. हमारे साथ जय भगवान गोयल मौजूद हैं, जो कि उस वक्त जब ये घटना घटी
ಓಕೆ, ಈಗ ಮಾತಾಡಿದವರು ಜೈ ಭಗವಾನ್ ಗೋಯಲ್ ಅವರು. ಅಫ್ಕೋರ್ಸ್ ಅವರು ಕೂಡ 32 ಜನರ ಆರೋಪದ ಪಟ್ಟಿಯಲ್ಲಿದ್ದರು. ಜೈ ಭಗವಾನ್ ಗೋಯಲ್ ಹಮಾರೆ ಪಾಸ್ ಅಂದರೆ ಅವ್ರು ಎಲ್ಲಿ ಹೋದ್ರೂ ಕೂಡ ನಾವು ರೆಡಿ ಆಗಿದ್ದೀವಿ, ಭಗವಂತ ನಮಗೆ ತೀರ್ಪು ಕೊಟ್ಟಿದ್ದಾಯ್ತು, ನಮ್ಮ ನಿರ್ದೋಷಿ ಅಂತ ಹೇಳಿದ್ದಾಯ್ತು. ಇದು ಯಾವ ತೀರ್ಪು ಫಾನ್ಸಿ ಪರ್ಲ ನಮ್ಮನ್ನು ಅಂದರೆ ನೇಣುಗಂಬಕ್ಕೆ ನಮ್ಮ ಹಾಕಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಅಂತಿದ್ರು ಜೈ ಭಗವಾನ್ ಗೋಯಲ್ ಅವರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ಹರಿ ಓಂ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಈಗ ಅದನ್ನ ಹೇಳುವುದಕ್ಕೆ ಇನ್ನೊಂದು ದೊಡ್ಡ ಶಕ್ತಿ ಸಿಕ್ತು ನಿಮ್ಗೆ, ಅಂದ್ರೆ ಎಲ್ಲರಿಗೂ. ಖಂಡಿತ ಖಂಡಿತ ಅಲ್ವಾ? ಹೌದೌದು ಹೌದು. ಈಗ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಗೆದ್ದಿದ್ರು, ಈಗ ಮಗದೊಂದು ಶಕ್ತಿ ಬಂತ ಅಂತ. ಖಂಡಿತ ಬಂತು. ನ್ಯಾಯಾಲಯದ ಬಗ್ಗೆ ಇದ್ದ ಗೌರವ ಮತ್ತಷ್ಟು ಹೆಚ್ಚಾಯ್ತು. ನ್ಯಾಯಾಲಯ ನ್ಯಾಯವನ್ನೇ ಕೊಡ್ತದೆ ಅಂತ ಹೇಳುವಂತ ನಂಬಿಕೆ ಜನಸಾಮಾನ್ಯರಲ್ಲಿ ಬಂತಲ್ಲ. ಬಟ್ ಇದೆಯಲ್ಲ ಸರ್, ಈ 3 ದಶಕಗಳ ಕಾಲ ಎಲ್ಲರೂ ಕೂಡ ಫೇಸ್ ಮಾಡಿದ್ದಿದೆಯಲ್ಲ ಸರ್, ಅಂದ್ರೆ ನೀವು ಆರೋಪಿಗಳು 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 ಅಂತ, ಅವಾಗೆಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ರಲ್ಲ, ಏನ್ ಅನಿಸ್ತಿತ್ತು ಸರ್? ಅಲ್ಲ, ಸುಳ್ಳು ಸುಳ್ಳು ಹೇಳಿದಾಗಲೂ ಇದನ್ನು ಮತ್ತೆ ಪತ್ರಿಕೆಗಳು ಇವರು ಮತ್ತೆ ತಿರುಚಿ ಕೊಟ್ಟು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂತ ಭಾವನೆ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ವಿಪರೀತವಾದಂತ ನೋವು ತರ್ತಾ ಇತ್ತು. ನಾವು ಅಲ್ಲಿ ಇದ್ದೇವಲ್ಲ, ಆ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಇದ್ದೇವಲ್ಲ. ಹೌದು, ನಮಗೆಲ್ಲರಿಗೂ ಗೊತ್ತು. ಆ ಎಲ್ಲಾ ನಾಯಕರು ಕೂಡ ಆ ರೀತಿಯ ಕೃತ್ಯ ಮಾಡುವುದಕ್ಕೆ ವಿರೋಧವಾಗಿದ್ರು ಎಲ್ಲರೂ ಕೂಡ. ಎಲ್ಲ ಹಿರಿಯ ನಾಯಕರು, ಅದ್ವಾನಿ ಅವರು ಇರ್ಬೋದು, ಇವರು ಹೇಳಿದಂತ ಯಾರ್ಯಾರು ಪ್ರಮುಖರಿದಾರ ಎಲ್ಲರೂ ಕೂಡ. ಸರ್ ಅವ್ರ ಜೊತೆ ಎಲ್ಲ ಕೂಡ ಸಂಪರ್ಕದಲ್ಲಿದ್ದೀರಿ, ಅಂದ್ರೆ ಅಡ್ವಾಣಿ ಸಾಹೇಬ್ರಿಂದ ಆದಿಯಾಗಿ ಹಲವಾರು ಜನ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀರಿ. ಈ ಬೆಳವಣಿಗೆ ವಾದ ಪ್ರತಿವಾದ ನಡಿಬೇಕಾದ್ರೆ ಅವರೆಲ್ಲ ಏನ್ ಮಾತಾಡ್ತಿದ್ರು ಸರ್ ನಿಮ್ ಜೊತೆ? ಅಲ್ಲ ರೀ, ಸುಳ್ಳು ಕೊಟ್ಟಿದ್ದಾರೆ ಅಂತ, ನಮ್ಮದು ಏನು ಇಲ್ಲ ಅಂತ ಹೇಳುವಂತ ಪಾತ್ರ ನಮಗೆ ಗೊತ್ತಿದ್ದ ಕಾರಣ ಇನ್ನು ಅವರು ಹೇಳುವಂತದ್ದು ಏನಿದೆ, ನಾವೇ ಅದರಲ್ಲಿ ಸಾಕ್ಷಿಗಳಾಗಿದ್ವಲ್ಲ, ಎದುರಿನಲ್ಲೇ ನಾವು ಇದ್ವಲ್ಲ ಆ ಘಟನೆ ಆಗ್ತಾ ಇರುವಂತ ಸಂದರ್ಭದಲ್ಲಿ. ಒಂದು ಕಡೆಯಲ್ಲಿ ಅವರು ನೋಡ್ತಾ ಇದ್ವಿ, ಇದನ್ನು ನೋಡ್ತಾ ಇದ್ವಿ, ಒಟ್ಟೊಟ್ಟಿಗೆ ನೋಡ್ತಾ ಇದ್ವಿ ಈ ಘಟನೆಯನ್ನು. ಮಾಡಬಾರ್ದು ಅಂತ ಅವ್ರು ಭಾರಿ ಒತ್ತಡ ಇತ್ತು. ಅಂದ್ರೆ ಯಾವ ನಾಯಕರು ಕೂಡ ಈ ತರ ಪ್ರಕರಣದಲ್ಲಿ ಉತ್ತೇಜನ ಕೊಟ್ಟಿಲ್ಲ? ಇಲ್ಲ, 100ಕ್ಕೆ 100 ಇಲ್ಲ. ಏನ್ ಹೇಳ್ತಿದ್ರು ಸರ್ ಅವಾಗಲ್ಲಿ ಎಲ್ರು? ಅಲ್ಲ, ಹಿರಿಯರೆಲ್ಲರೂ ಹೇಳ್ತಾ ಇದ್ರು, ಇಲ್ಲ ಮಾಡಬಾರ್ದು, ಯಾರು ಮುಂದೋಗಬಾರ್ದು, ಹೋಗಬಾರ್ದು, ಬರೀ ಆ ದಿವಸ ಒಂದು ಮರಳನ್ನು ತಂದು ಸರಿಯಿಂದ ತಂದು ಅಲ್ಲಿ ಅರ್ಪಣೆ ಮಾಡೋದಷ್ಟೇ ಆ ದಿವಸದ ಕಾರ್ಯಸೇವಾ ಅಂತ ಹೇಳ್ತಾ ಇದ್ರು. ಅದಕ್ಕಿಂತ ಮುಂದಕ್ಕೆ ಯಾರು ಹೋಗಬಾರ್ದು ಅಂತ. ಬಟ್ ಅಲ್ಲಿ ಬಂದವ್ರು ಕೇಳಿಸ್ಕೊಳ್ಳೋ ಸ್ಥಿತಿ ಇರ್ಲಿಲ್ವಾ ಸರ್? ಇಲ್ಲ, ಎಲ್ಲರೂ ಉದ್ರಿಕ್ತರಾಗಿದ್ರು ಜನ, ಅದಕ್ಕೋಸ್ಕರ ಯಾರು ಅದನ್ನು ಕೇಳುವಂತ ಸ್ಥಿತಿಯಲ್ಲಿ ಯಾರು ಇರ್ಲಿಲ್ಲ. ಏನ್ ಘೋಷಣೆ ಕೂಗ್ತಿದ್ರು ಸರ್ ಅವರೆಲ್ಲ? ಎಲ್ಲ ಜೈ ಶ್ರೀರಾಮ್, ಅದು ಬಿಟ್ಟು ಇನ್ನೇನಿದೆ, ಜೈ ಶ್ರೀರಾಮ್ ಬಿಟ್ಟು ಬೇರೆ ಏನಿಲ್ವೇ ಇಲ್ಲ, ಎಲ್ಲ ಘೋಷಣೆ ಅದು ಒಂದೇ. ಸರ್ ಈಗ ಆ 32 ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಪ್ರಕರಣದಿಂದ ಖುಲಾಸೆ ಆಗಿದ್ದಾರೆ. ಅಡ್ವಾಣಿ ಸಾಹೇಬ್ರಿಂದ ಆದಿಯಾಗಿ ಎಲ್ಲರಿಗೂ ಏನ್ ಹೇಳಕ್ ಬಯಸ್ತೀರಾ ಸರ್ ಈ ಮೂಲಕ? ಎಲ್ಲರಿಗೂ ಅಭಿನಂದನೆ. ರಾಮನ ಆಶೀರ್ವಾದ ಎಲ್ಲರಿಗೂ ಇದೆ. ಅದಕ್ಕೋಸ್ಕರ ಇನ್ನಷ್ಟು ಮತ್ತಷ್ಟು ಧರ್ಮದ ಪರವಾಗಿ, ಸಂಸ್ಕೃತಿಯ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಶಕ್ತಿ ಕೊಡ್ಲಿ ದೇವರು ಅಂತ ಕೇಳ್ಕೊಳ್ತೇನೆ ನಾನು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. RSS ಮುಖಂಡರು ಕಲ್ಲಡ್ಕ ಪ್ರಭಾಕರ್ ಭಟ್ರು. ಅಫ್ಕೋರ್ಸ್ ಒಂದು ಖುಷಿ ಆಗಿದೆ ಅವರಿಗೆ, ಇಲ್ಲ ಅಂತಲ್ಲ, ಯಾರೇ ಆದರೂ ಅಷ್ಟೇ. ಈ ಥರದ ಬೆಳವಣಿಗೆಯನ್ನು ನಾವು ನಿರೀಕ್ಷೆ ಮಾಡಿದ್ವಿ. ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ. ಅಫ್ಕೋರ್ಸ್ ಅದಿನ್ನೂ ಕೂಡ ಹೆಚ್ಚಾಗಿದೆ, ಬಿಕಾಸ್ ನಾವು ಯಾರು ಕೂಡ ತಪ್ಪು ಮಾಡಿಲ್ಲ, ಆ ತಪ್ಪಿಗೆ ಶಿಕ್ಷೆ ಅಂತೂ ಇಲ್ಲ, ನಮ್ಮನ್ನೆಲ್ಲ ಖುಲಾಸೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ರಿಸಲ್ಟ್ ಅಂತೂ ಹೊರಗೆ ಬಂತು, ಎಲ್ಲ ಕೂಡ ಕ್ಷಣಕ್ಕೆ ಅಪ್ಡೇಟ್ ಆಗ್ತಾ ಇದೆ. ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಮಾಹಿತಿ ಅಂತೂ ಸಿಗುತ್ತೆ. kannada.news18.com. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು.